ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಅವರು. ಬನ್ನಿ ಹೊಸ ಚಾಪ್ಟರ್ನ ಓದೋಣ. ಇವತ್ತು ಚಾಪ್ಟರ್ ಹೆಸರೇನು ಅಂದ್ರೆ ಮಿನಿಮಲಿಸಂ ಎಂಬ ಸರಳ ತತ್ವ ಪಾಲನೆ. ಏನಿದು ಮಿನಿಮಲಿಸಂ ಅಂತ ನೋಡೋಣ. ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಯ್ತು ಈ ಚಾಪ್ಟರ್. ಮಿನಿಮಲಿಸಂ ಎಂಬುದು ಎಲ್ಲಾ ವಸ್ತುಗಳನ್ನು ತ್ಯಜಿಸುವುದಲ್ಲ. ಮಿನಿಮಲಿಸಂ ಅಂದ್ರೆ ಎಲ್ಲಾದನ್ನು ಬಿಟ್ಬಿಡೋದಲ್ಲ, ಬದಲಿಗೆ ಬೇಕಾಗಿರುವ ಕೆಲವೇ ವಸ್ತುಗಳನ್ನ ಮಾತ್ರ ಇಟ್ಕೊಳ್ಳೋದು. ನಿಕೋಲಾಸ್ ಬುರೋಗಸ್ ಅಂತ ಹೇಳಿ ಅವರು ಹೇಳಿರುವಂತದ್ದಿದು ಅಂತ. ಓಕೆ, ಕೋಟ್. ಇಂದಿನ ಭೋಗ ಜೀವನದಲ್ಲಿ ಸರಳವಾಗಿರೋದೇ ಒಂದು ದೊಡ್ಡ ಸಾಧನೆ. ಇವತ್ತಿನ ಒಂದು ಮೆಟೀರಿಯಲಿಸ್ಟಿಕ್ ಲಕ್ಸುರಿ ಲೈಫ್ ಅಂತ ಏನಿದೆ ಇವತ್ತು ಪ್ರಪಂಚದಲ್ಲಿ ನೋಡ್ತಾ ಇದೀವಿ. ಈ ತರದ ಒಂದು ಲೈಫ್ ಅಲ್ಲಿ ನಾವು ಸರಳವಾಗಿ ಬದುಕೋದು ಸ್ವಲ್ಪ ಕಷ್ಟನೇ, ಅದು ಒಂದ್ ಸಾಧನೆನೆ. ತೀರಾ ಅಗತ್ಯವಾದ ವಸ್ತುಗಳೊಂದಿಗೆ ಸೀಮಿತವಾದ ಜೀವನ ನಡೆಸೋದು ಅಸಾಧ್ಯವಾದ ಸಂಗತಿ ಅಂತ ಇವತ್ತು ಅನ್ಕೊಂಡ್ಬಿಟ್ಟಿದೀವಿ. ಸ್ವೇಚ್ಛಾಚಾರ ಹಾಗೂ ಹೆಚ್ಚಿದ ಜೀವನದ ಬೇಡಿಕೆಗಳು ಇದಕ್ಕೆ ಕಾರಣವಾಗಿ ಇಂದು ಬೌದ್ಧಿಕ ವಸ್ತುಗಳ ಹಾಗೂ ಅನಿಯಂತ್ರಿತವಾದ ಮನಸ್ಸಿನ ಯೋಚನೆಗಳ ಸುಳಿಗೆ ಬಿದ್ದು ಯಾವುದೇ ಸಂಗತಿಯನ್ನ ನಿರ್ದಿಷ್ಟವಾಗಿ ಪರಾಮರ್ಶಿಸಲಾಗದೆ ಸೂಕ್ತ ನಿರ್ಧಾರಕ್ಕೆ ಬಾರದೆ ಮನಸ್ಸನ್ನು ಗೊಂದಲ ಗೂಡನ್ನಾಗಿಸಿ ಬೇಡದ ಸಂಗತಿಗಳಿಗೆ ಹಣ ಹಾಗೂ ಸಮಯವೆಂಬ ಅಮೂಲ್ಯವಾದಂತಹ ಸಂಪನ್ಮೂಲಗಳನ್ನು ಅಪವ್ಯಯ ಮಾಡಿಕೊಳ್ಳುತ್ತಾ ಸಾಗಿದೆ ಬಹುತೇಕರ ಜೀವನ. ನಾನು ಯಾಕೆ ಹೀಗೆ ಕಾರ್ಯಕ್ರಮದಲ್ಲಿ ವೆಬಿನಾರ್ ಅಲ್ಲಿ ನಾವಿದನ್ನ ಹೇಳ್ತೀವಿ. ಜೀವನದಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಆದ್ರೆ ನಾವು ಸರಿಯಾಗಿ ಬಳಸ್ಕೊಳ್ದೇ ಇರೋದು ಯಾವುದು ಅಂದ್ರೆ ಅದು ಹಣ ಮತ್ತೆ ಸಮಯ. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇವತ್ತು ಮನಸ್ಸಿನ ಯೋಚನೆಗಳು, ಆಡಂಬರಗಳು, ಇವತ್ತಿನ ಪ್ರಪಂಚದಲ್ಲಿ ಲಕ್ಸುರಿ ಬ್ರ್ಯಾಂಡೆಡ್ ವಸ್ತುಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಬಿಡ್ತಿಲ್ಲ. ನಮ್ಮ ಮನಸ್ಸು ಕಂಟ್ರೋಲ್ ಆಗಿಲ್ಲ. ಅದಕ್ಕೆ ನನ್ನ ಪ್ರಕಾರ ನಮ್ಮ ಮನಸ್ಸು ಕಂಟ್ರೋಲ್ ಆಗಿಲ್ಲ. ಅದಕ್ಕೆ ಅವೆಲ್ಲ ವಸ್ತುಗಳು ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಆಯ್ತಾ, ನಮ್ಮ ಒಳಗಡೆ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಅವೆಲ್ಲ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಸಮಯ ಮತ್ತೆ ಹಣನ ಯಾವುದಕ್ಕೆ ಬೇಡ ಅದಕ್ಕೆ ನಾವಿವತ್ತು ಖಾಲಿ ಮಾಡ್ತಾ ಇರೋದೆ. ತುಂಬಾ ಜನ ಇವತ್ತು ಹಣ ಮತ್ತೆ ಸಮಯನ ಬೇಡವಾಗಿರೋದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳು ಮಾತ್ರ ಹಣ ಮತ್ತೆ ಸಮಯನ ಸರಿಯಾಗಿ ಬಳಸ್ಕೊಳ್ತಾ ಇದ್ದಾರೆ, ಸರಿಯಾಗಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಮೂಲ ಕಾರಣ ಏನಂದ್ರೆ ಅತಿಯಾದ ವಸ್ತು ವ್ಯಾಮೋಹ. ಅತಿಯಾದ ವಸ್ತುಗಳೆಲ್ಲ ಎಲ್ಲೋದ್ರೂ ಶಾಪಿಂಗ್ ಮಾಡ್ಬೇಕು, ಎಲ್ಲೋದ್ರೂ ತಗೊಂಡ್ಬರ್ಬೇಕು, ಎಲ್ಲೋದ್ರೂ ಜೋಡಿಸ್ಬೇಕು. ನಾನು ಹಂಗ್ ಇಟ್ಕೋಬೇಕು, ನಮ್ಮನೆ ಹಂಗ್ ಕಾಣಿಸ್ಬೇಕು, ಹಿಂಗ್ ಕಾಣಿಸ್ಬೇಕು ಅಂತ ತುಂಬಾ ಶೋ ಪೀಸ್ಗಳನ್ನ ಏನೇನ್ ಸಿಗುತ್ತೆ ಅವೆಲ್ಲವನ್ನ ತರೋದು ಇವತ್ತು ಅತಿಯಾದ ವಸ್ತುಗಳ ವ್ಯಾಮೋಹದಿಂದ ವಿಷಯ ಸಂಗ್ರಹಣೆ ಹಾಗೂ ಯಾವುದು ಬೇಕು ಯಾವುದು ಬೇಡ ಎಂಬುದನ್ನು ನಿರ್ಧರಿಸುವ ಅರಿವಿನ ಕೊರತೆ ಇದಕ್ಕೆ ಕಾರಣ. ಯಾವುದು ಬೇಕು ಯಾವುದು ಬೇಡ ಅಂತ ನಮ್ಗೆ ನಿರ್ಧರಿಸೋ ಕೊರತೆ ಇದೆ. ಹಾಗೆ ಅತಿಯಾದ ವಸ್ತುಗಳನ್ನ ತಂದು ಮನೆಯಲ್ಲಿ ಜೋಡಿಸ್ಕೊಳ್ಳೋದು, ಯಾವ್ ಸರಿ ಅನ್ಸುತ್ತೆ ಅದೆಲ್ಲ ನಮಗೆ ತಗೊಂಬರೋದು, ನಮಗೆ ಗೊತ್ತಿಲ್ಲದೆ ಈ ವ್ಯಾಮೋಹ ನಮಗೆ ಬೆಳೆದ್ಬಿಟ್ಟಿರುತ್ತೆ. ಯಾವುದೇ ಅನುಪಯುಕ್ತ ವಸ್ತುವಾಗಲಿ ಇಲ್ಲವೇ ವಿಷಯವಾಗಲಿ, ಯಾವುದೇ ಅಷ್ಟು ಉಪಯೋಗಕ್ಕೆ ಬರದೇ ಇರೋ ವಸ್ತು ಆಗಿರ್ಬೋದು ಅಥವಾ ವಿಷಯ ಆಗಿರ್ಬೋದು, ನಮ್ಮ ಮನೆಯನ್ನು ಅಥವಾ ನಮ್ಮ ಮನಸ್ಸನ್ನು ವ್ಯಾಪಿಸಿಕೊಂಡಿದ್ದರೆ ಅದು ನಿಜವಾಗಿಯೂ ತ್ಯಾಜ್ಯ ಅಥವಾ ಕಸ ಅಂತ ಹೇಳ್ಬಹುದು. ಯಾವ ವಿಷಯ ನಮ್ಮ ಮನಸ್ಸಿಗೆ ಬೇಡವಾಗಿರುತ್ತೆ, ಯಾವ ವಿಷಯ ನಮ್ಮ ಮನಸ್ಸಿಗೆ ಉಪಯೋಗ ಇಲ್ಲ, ಯಾವ ವಿಷಯ ನಮ್ಮ ಮನೇಲೂ ಉಪಯೋಗ ಇಲ್ಲ, ಅವೆರಡನ್ನೂ ಕೂಡ ಫಸ್ಟ್ ನಾವು ಹೊರಗಡೆ ಹಾಕ್ಬೇಕಾಗಿದೆ. ಆದ್ರೆ ಇವತ್ತು ಜಾಗತೀಕರಣ ಹಾಗೂ ಬಾಕತನದ ಪ್ರಭಾವದಿಂದ ನಿಮಗೆ ಬೇಕಿರಲಿ ಬೇಡದಿರಲಿ ಎಲ್ಲವನ್ನು ತಗೊಂಬಂದ್ ಜೋಡಿಸ್ಕೊಳ್ತೀರಾ. ಒಂಥರ ಈ ಹುಚ್ಚಿಗೆ ನಾವೆಲ್ಲ ಬಲಿಯಾಗ್ಬಿಟ್ಟಿದೀವಿ. ಯಾರೆಲ್ಲ ಬಲಿಯಾಗಿದ್ದೀರಾ ಯೋಚನೆ ಮಾಡಿ. ಇಂದಿನ ಕಾಲದಲ್ಲಿ ಸರಳವಾಗಿರೋದೇ ಅತ್ಯಂತ ಕಠಿಣವಾಗ್ಬಿಟ್ಟಿದೆ. ಇವತ್ತು ಸರಳವಾದ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಸಿಂಪಲ್ ಆಗಿ ಬದುಕಿ ಅಂತ ಹೇಳಿದ್ರೇನೆ ಅದು ಕಷ್ಟ ಅನ್ನೋಂಗ್ ಆಗ್ಬಿಟ್ಟಿದೆ. ಸಿಂಪಲ್ ಆಗಿ ಬದುಕೋದೇ ಆಕ್ಚುಲಿ ಕಷ್ಟ. ಓಕೆ, ಅದ್ರ ಬಗ್ಗೆ ಡೀಪಾಗಿ ತಿಳ್ಕೊಳ್ಳೋಣ ಇನ್ನೊಂದಿನ. ಸಿಂಪಲ್ ಲೈಫ್ ಅಂದ್ರೆ ಸೊ ಇವತ್ತು ಈ ನಮ್ಮ ಅತಿರೇಕದ ವಿಷಯ ವಸ್ತುಗಳ ಸಂಗ್ರಹಣೆಯ ಹುಚ್ಚಿನಿಂದಾಗಿ ನಾವು ಸುಮಾರು ಅಪಾಯಗಳನ್ನ ನಮಗೆ ಗೊತ್ತಿಲ್ಲದೆ ಭವಿಷ್ಯದಲ್ಲಿ ನಾವು ಎದುರಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ನಮ್ಗೆ ಗಮನನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ನಮ್ಮ ಸಮಯ ಮತ್ತೆ ಸಂಪನ್ಮೂಲಗಳನ್ನ ಹಾಳು ಮಾಡ್ತಾ ಇದ್ದೀವಿ. ಮನೆ ಮತ್ತು ಮನಸ್ಸು ಸರುಕು ತುಂಬಿದ ಗೋಡಾಂತರ ಮಾಡ್ಕೊಂಡ್ಬಿಟ್ಟಿದೀವಿ, ಡಸ್ಟ್ಬಿನ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾವುದೇ ಸಂಗತಿಗಳನ್ನ ನಿರ್ಧರಿಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಸದಾ ಬೇಕು ಬೇಡ ಅನ್ನೋ ಆಸೆ ಹೆಚ್ಚಾಗಿ ವಿಷಯ ವಸ್ತುಗಳಿಗೆ ನಾವು ಗುಲಾಮರಾಗಿದ್ದೀವಿ. ಅಂದ್ರೆ ಒಂದು ವಸ್ತುನ ನೋಡಿದ ತಕ್ಷಣ ನಮ್ಗೆ ತಗೊಬೇಕಪ್ಪ ಅಂತ ಅನ್ನಿಸ್ತಿದೆ ಅಂದ್ರೆ ಆ ಒಂದು ವಸ್ತುಗೆ ನಾವು ಗುಲಾಮರಾಗಿದ್ದೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ.
ಉಪಯುಕ್ತ ಸಂಗತಿಗಳು ಕಡಿಮೆಯಾಗಿ ಅನುಪಯುಕ್ತ ಸಂಗತಿಗಳು ಹೆಚ್ಚಾಗಿದೆ. ಉಪಯೋಗಕ್ಕೆ ಬರೋದಕ್ಕಿಂತ ಉಪಯೋಗ ಬಾರದೇ ಇರೋದೇ ನಾವು ಹೆಚ್ಚು ಇಟ್ಕೊಳ್ತಾ ಇದ್ದೀವಿ ನಮ್ಮ ಮನಸ್ಸು ಮತ್ತೆ ಮನೆಯಲ್ಲಿ. ನಮ್ಮಲ್ಲಿರುವ ವಿಷಯ ಅಥವಾ ವಸ್ತುಗಳೇ ಸತ್ಯ ಹಾಗೂ ಉತ್ತಮವಾದವುಗಳೆಂದು ಭಾವಿಸಿ ವಾಸ್ತವಿಕತೆಯಿಂದ ನಾವು ದೂರ ಆಗ್ತಾ ಇದ್ದೀವಿ. ಮಹತ್ವದ ವಿಷಯಗಳಿಗೆ ಇವತ್ತು ನಾವು ಮಹತ್ವವಾದ ವಿಷಯಗಳಿಗೆ ಸಮಯ ಮತ್ತೆ ಹಣನ ಕೊಡ್ತಾ ಇಲ್ಲ. ಸುಮ್ನೆ ಒಂದು ಇರ್ಲಪ್ಪ ಅನ್ನೋದಕ್ಕೆ ಇವತ್ತು ಹಣ ಮತ್ತೆ ಸಮಯ ಕೊಡ್ತಾ ಇದ್ದೀವಿ. ಆದ್ರೆ ಬದುಕಿಗೆ ನಾವು ಇವೆರಡನ್ನೂ ಕೂಡ ಕೊಡ್ತಾ ಇಲ್ಲ. ಇವುಗಳನ್ನು ಪರಿಶೀಲಿಸಿದಾಗ ನಮ್ಮ ಮನೆ ಹಾಗೂ ಮನದಲ್ಲಿ ಬೇಡದ ಕಸ ತುಂಬಿದಂತೆ ಭಾಸವಾಗಿ ನಮ್ಮ ಆದ್ಯತೆಗಳೇನು ಅಂತ ಗುರ್ಸಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ, ಯಾವುದನ್ನ ಪಡಿಬೇಕು ಯಾವುದನ್ನ ಬಿಡಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆಯೂ ಇವತ್ತು ಮಾಯವಾಗಿ ಸದಾ ಭಾರವಾದ ಮನಸ್ಸನ್ನ ಇವತ್ತು ನಾವು ಹೊಂದ್ಕೊಂಡಿದೀವಿ. ಹಾಗಾದ್ರೆ ಕನಿಷ್ಠತಾವಾದವಂದ್ರೆ ಏನು? ಮಿನಿಮಲಿಸಮ್ ಅಂದ್ರೆ ಕನಿಷ್ಠತೆ, ಆಯ್ತಾ? ಹಂಗಂದ್ರೆ ಏನು? ಇದನ್ನ ಅಳವಡಿಸ್ಕೊಳ್ಳೋ ಮಾರ್ಗ ಯಾವುದು? ಇದು ನಮ್ಗೆ ಹೇಗೆ ಪ್ರಯೋಜನ ಆಗುತ್ತೆ? ಮಿನಿಮಲಿಸಮ್ ಅಂದ್ರೆ ಏನು? ಅದನ್ನ ಹೇಗೆ ಅಳವಡಿಸ್ಕೊಂಡ್ರೆ ಏನ್ ಬೆನಿಫಿಟ್ಸ್ ಇದೆ ಅದನ್ನ ನಾವು ಮುಂದೆ ನೋಡೋಣ. ಕನಿಷ್ಠಿತವಾದವು ಒಂದು ಉತ್ತಮವಾದ ಜೀವನ ಕ್ರಮವಾಗಿದೆ. ಮಿನಿಮಲಿಸಮ್ ಅನ್ನೋದು ನಮ್ಮ ಜೀವನನ ಒಂದು ಆರ್ಡರ್ ಆಗಿ ಸಿಸ್ಟಮೆಟಿಕ್ ಆಗಿ ರನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನಮಗೆ ಬೇಕಿರುವ ಕೆಲವು ವಸ್ತುಗಳನ್ನು ಅಥವಾ ವಿಷಯಗಳನ್ನು ಮಾತ್ರ ಹೊಂದುವುದೇ ಮತ್ತು ಅವುಗಳ ಉಪಯುಕ್ತತೆಗೆ ಅನುಗುಣವಾಗಿ ಅವುಗಳನ್ನು ಬಳಸಿ ಅನುಪಯುಕ್ತವಾಗಿರುವಂತದ್ದು ಬೇಡವಾದ ಸಂಗತಿಗಳಿಂದ ಆದಷ್ಟು ದೂರ ಇರೋದೇ ಮಿನಿಮಲಿಸಮ್. ಇದನ್ನ ಅನೇಕರು ತ್ಯಾಗ, ಅಸಂಗ್ರಹಣೆ ಅಥವಾ ವಿಷಯ ವಸ್ತುಗಳ ಸನ್ಯಾಸತ್ವ ಎಂತೆಲ್ಲ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇದು ಎಲ್ಲಾ ವಸ್ತುಗಳ ತ್ಯಾಗವಿಲ್ಲ, ಎಲ್ಲವನ್ನ ತ್ಯಾಗ ಮಾಡ್ಬೇಕು ಅಂತಿಲ್ಲ. ಬದಲಾಗಿ ನಮಗೆ ತೀರ ಮಹತ್ವವಾದ ಅಥವಾ ಅಗತ್ಯವಿರುವ ವಸ್ತುಗಳನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದನ್ನ ತ್ಯಾಗ ಮಾಡೋದಾಗಿದೆ. ಇಲ್ಲಿ ಇದೊಂದು ಬಾಹ್ಯವಾದ ಕಟ್ಟಳೆಯಾಗದೆ ಅಂತರಂಗದ ಉದ್ದೇಶವೂ ಆಗಿದೆ. ಬರೀ ಬಾಹ್ಯ ಹೊರಗಡೆಯಿಂದ ಬರುವಂತದ್ದು ಮಾತ್ರ ಅಲ್ಲದೆ ನಮ್ಮ ಒಳಗಡೆಯಿಂದ ಕೂಡ ಈ ಮಿನಿಮಲಿಸಮ್ ಅವಶ್ಯಕತೆ ಇದೆ. ಹಾಗೆ ನೋಡಿದ್ರೆ ಈ ಕನಿಷ್ಠತವಾದ ಹೊಸದೇನೂ ಅಲ್ಲ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆಧ್ಯಾತ್ಮಿಕ ಹಾದಿಯಲ್ಲಿ ನಾವು ನೋಡ್ತೀವಿ ಅಂದ್ರೆ ನಮ್ಮ ಋಷಿ ಮುನಿಗಳು, ಸಾಧು ಸಂತರು ಈ ರೀತಿಯ ಕನಿಷ್ಠತಾವಾದವನ್ನ ಅಳವಡಿಸಿಕೊಂಡು ಬೇಡದ ವಸ್ತು ವಿಷಯಗಳಿಂದ ಮುಕ್ತರಾಗಿ ಮೋಕ್ಷ ಸಾಧನೆ ಮಾಡಿಕೊಳ್ಳುತ್ತಿದ್ದ ಅನೇಕ ಕಥೆಗಳು ನಾವು ಕೇಳಿದ್ದೇವೆ. ಇನ್ನು ಯೋಗ ಗುರು ಪತಾಂಜಲಿಯು ಅಷ್ಟಾಂಗ ಯೋಗದಲ್ಲಿಯೂ ಕೂಡ ಪ್ರತ್ಯಾಹಾರದ ಮೂಲಕ ಬೇಡದ ವಸ್ತುಗಳಿಂದ ನಿವೃತ್ತಿ ಪಡೆದಲ್ಲಿ ಯೋಗ ಸಾಧನೆ ಸಾಧ್ಯವೆಂದು ತಿಳಿಸಿದ್ದಾರೆ. ಅಂದ್ರೆ ಯೋಗ ಗುರು ಪತಾಂಜಲಿಯಲ್ಲೂ ಕೂಡ ಪತಾಂಜಲಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಅವರ ಅಷ್ಟಾಂಗ ಯೋಗದಲ್ಲಿ ಅವ್ರು ಇದ್ರ ಬಗ್ಗೆ ತಿಳಿಸಿದ್ದಾರೆ. ಪ್ರತ್ಯಾಹಾರ ಅಂದ್ರೆ ಬೇಡವಾಗಿರುವಂತಹ ವಿಷಯ ಮತ್ತು ವಸ್ತುಗಳಿಂದ ದೂರ ಇರೋದೇ ಪ್ರತ್ಯಾಹಾರ. 8 ಮಾರ್ಗಗಳನ್ನ ಹೇಳ್ತಾರೆ ಅಷ್ಟಾಂಗದಲ್ಲಿ. ಅದರಲ್ಲಿ ಪ್ರತ್ಯಾಹಾರ ಕೂಡ ಒಂದು. ನೀವು ಯೋಗ ಸಾಧನೆ ಮಾಡ್ಬೇಕು, ಪರಮಾತ್ಮನ ತಲುಪಬೇಕು ಅಂದ್ರೆ ಬೇಡವಾಗಿರುವಂತದ್ದು, ಅನಾವಶ್ಯಕವಾದ ಸಂಬಂಧಗಳು, ಅನಾವಶ್ಯಕವಾದ ಹೆಚ್ಚು ಫ್ರೆಂಡ್ಶಿಪ್, ಅನಾವಶ್ಯಕವಾದ ವಸ್ತುಗಳು, ಈ ಎಲ್ಲ ವ್ಯಾಮೋಹಗಳಿಂದ ತ್ಯಜಿಸಿ ಎಷ್ಟು ಬೇಕು ಅಷ್ಟನ್ನಿಟ್ಕೊಂಡು ಸಮಾಜಮುಖಿಯಾಗಿ ನಮ್ಮ ಪಾಡಿಗೆ ನಾವೇನ್ ಬೆಳೀತಾ ಹೋಗ್ತೀವಿ, ನಮ್ಮ ಪಾಡಿಗೆ ನಾವು ಸಾಧನೆ ಮಾಡ್ಕೊಂಡು ಹೋಗ್ತೀವಿ. ಆಧ್ಯಾತ್ಮದಲ್ಲಿ ಮಾಡ್ತೀರಾ, ಆಧ್ಯಾತ್ಮದಲ್ಲಿ ಸಾಧನೆ. ಯೋಗದಲ್ಲಿ ಮಾಡ್ತೀರಾ, ಯೋಗ ಸಾಧನೆ. ಯೋಗ ಅಂದ್ರೆ ಒಗ್ಗೂಡಿಸುವಿಕೆ. ಸೊ ಒಂದು ಆತ್ಮ ಮತ್ತೆ ಪರಮಾತ್ಮನ ಒಟ್ಟುಗೂಡಿಸೋದು ಕೂಡ ಯೋಗಾನೆ. ಸೊ ಆ ಯೋಗವನ್ನ ಪಡ್ಕೋಬೇಕು ಅಂದ್ರೆ, ಆ ಯೋಗ ಸಾಧನೆ ಮಾಡ್ಬೇಕು ಅಂತ ಅಂದ್ರೆ ಪರಮಾತ್ಮನ ಯೋಚನೆ ಮಾಡೋ ಕಡೆ 108 ಜನರು ಯೋಚನೆ ಮಾಡಿದ್ರೆ ಪರಮಾತ್ಮ ಹೇಗೆ ಒಲಿತಾರೆ ಅಲ್ವಾ? ನಾವು ನಾರ್ಮಲ್ ಮನುಷ್ಯರಾಗೆ ಯೋಚನೆ ಮಾಡೋಣ. ಈಗ ನಾನು ಫಾರ್ ಎಕ್ಸಾಂಪಲ್ ಗಂಡ ಅಥವಾ ನನ್ನ ಹೆಂಡತಿ ಅಥವಾ ಗಂಡನ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು 108 ಹುಡುಗರ ಬಗ್ಗೆ 108 ಹುಡುಗಿರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿಜವಾಗ್ಲೂ ನಾನು ಪ್ರಾಮಾಣಿಕವಾಗಿ ನನ್ನ ಗಂಡ ಮತ್ತೆ ನನ್ನ ಹೆಂಡತಿಗೆ ಏನ್ ಕೊಡಕ್ ಸಾಧ್ಯ? ಅಥವಾ ಹೇಗೆ ಒಂದು ವೈಬ್ರೇಷನ್ ಅಥವಾ ಫ್ರೀಕ್ವೆನ್ಸಿ ನಮಗ್ ಮ್ಯಾಚ್ ಆಗತ್ತೆ? ಲೈಫ್ ಟೈಮ್ ನಾವು ಡ್ರಾಮಾ ಮಾಡ್ಕೊಂಡೇ ಇರ್ಬೇಕಾಗತ್ತೆ. ಒಂಥರ ಆತ್ಮತೃಪ್ತಿ ಇರಲ್ಲ, ಒಂಥರ ಲೈಫಲ್ಲಿ ಬ್ಲಾಕೇಜಸ್ ಜಾಸ್ತಿ ಆಗತ್ತೆ, ಫಿನಾನ್ಷಿಯಲ್ ಬ್ಲಾಕೇಜಸ್ ಆಗತ್ತೆ, ಹೆಲ್ತ್ ಬ್ಲಾಕೇಜಸ್ ಆಗತ್ತೆ, ಬ್ಯಾಕ್ ಟು ಬ್ಯಾಕ್ ಎಲ್ಲವೂ ಬ್ಲಾಕೇಜಸ್ ಆಗತ್ತೆ. ಆದ್ರೆ ಅದು ನಮ್ಗೆ ಅರಿವಿಗೆ ಬರ್ಬೇಕು. ಸೊ ಇದನ್ನೇ ಇಲ್ಲಿ ಹೇಳ್ತಾ ಇರೋದು ಪತಾಂಜಲಿ ಅವರು ಅಷ್ಟಾಂಗ ಯೋಗದಲ್ಲಿ. ಪ್ರತ್ಯಾಹಾರ ಅಂದ್ರೆ ಯೋಗ ಸಾಧನೆಗೆ ಬರ್ತಾ ಇದ್ದೀರಾ ಅಂದ್ರೆ ನೀವು ಯಾವುದೆಲ್ಲ ಬೇಡ ನಿಮ್ ಜೀವನಕ್ಕೆ ಅದೆಲ್ಲವನ್ನು ತ್ಯಜಿಸ್ಬೇಕು ಅನ್ನೋದೇ ಇದರ ನಿಯಮ. ಹಾಗೆ ನಾವು ನಮ್ಮ ಬದುಕಿನಲ್ಲಿ ಮನಸ್ಸು ಪ್ಲಸ್ ಮನೆ ಎರಡರಲ್ಲೂ ಈ ಕೆಲಸ ಮಾಡ್ಬೇಕು.
ಅಂದ್ರೆ ಇಲ್ಲಿ ಮುಂದುವರೆದು ಜಗತ್ತಿಗೆ ಅಹಿಂಸೆ ಹಾಗೂ ಶಾಂತಿಯನ್ನ ಬೋಧಿಸಿದ ಬುದ್ಧ, ಮಹಾವೀರ ಮತ್ತು ಗಾಂಧೀಜಿಯವರು ಕೂಡ ಅಸಂಗ್ರಹ ತತ್ವದ ಮಹತ್ವ ವಿವರಿಸಿ ಅದನ್ನು ಬದುಕಿನಲ್ಲಿ ಅಳವಡಿಸುವ ಕುರಿತು ಬೋಧಿಸಿದ್ದಾರೆ. ಇದರಂತೆ ವಿಷಯ ವಸ್ತುಗಳ ಭೋಗ ಹಾಗೂ ಅದರಿಂದಾಗುವ ಹಾನಿಗಳನ್ನು ತಿಳಿದು ಅನೇಕ ಮಹನೀಯರು ಇವುಗಳ ಗೋಡೆಯಿಂದ ಹೊರಬಂದು ಸರಳವಾದ ಜೀವನ ನಡೆಸಿ ತಮ್ಮ ಬದುಕಿನ ಗುರಿ ಉದ್ದೇಶಗಳನ್ನು ಸಾಧಿಸಿಕೊಂಡಿದ್ದಾರೆ. ಇವೆಲ್ಲ ಸಂಗತಿಗಳ ಹಿನ್ನೆಲೆಯಲ್ಲಿ ಕನಿಷ್ಠವಾದದ ಪ್ರಯೋಜನಗಳನ್ನು ಈ ಕೆಳಗೆ ಅಂಶಗಳಿಂದ ತಿಳಿದುಕೊಳ್ಳೋಣ. ಸೊ ಕನಿಷ್ಠವಾದ ಮಿನಿಮಲಿಸಂ ಅಂದ್ರೆ ಏನು? ಬೇಡವಾಗಿರುವಂತದ್ದನ್ನ ತ್ಯಜಿಸೋದು ಅಂತ ಅರ್ಥ ಆಯ್ತು. ಅಂಡ್ ಇದನ್ನ ಯಾರೆಲ್ಲ ಫಾಲೋ ಮಾಡಿದ್ದಾರೆ? ಋಷಿ ಮುನಿಗಳಿಂದ ಹಿಡಿದು ಬುದ್ಧ, ಮಹಾವೀರ, ಗಾಂಧೀಜಿ, ಯೋಗದ ಪತಾಂಜಲಿ ಅವರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದ್ರೆ ಸಿಂಪಲ್ ಲೈಫ್ ಎಷ್ಟು ಬೇಕು ಅಷ್ಟರಲ್ಲಿ ಬದುಕೋದು, ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ, ತುಂಬಾ ವಸ್ತುಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ, ತುಂಬಾ ವಿಷಯಗಳು ನಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಆ ತರ ಬದುಕಿದಾಗ ಮಾತ್ರ ನಾವು ಸಿಂಪಲ್ ಆಗಿ ಬದುಕೋಕೆ ಸಾಧ್ಯ. ಅದನ್ನ ಮಿನಿಮಲಿಸಂ ಅಂತ ಹೇಳಿ ಕರೀತಾರೆ. ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಏನ್ ಗೊತ್ತಾ, ಒಂದು ವರ್ಷದಲ್ಲಿ 2 ಫಂಕ್ಷನ್ಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ. ಆ 2 ಫಂಕ್ಷನ್ಗೆ ಹೋಗೋದಕ್ಕೋಸ್ಕರ ಕೆಲವರು ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ತಗೊಂಡಿರ್ತಾರೆ. ಅಥವಾ ನಾನು ಯಾವ್ದು ತಪ್ಪು ಅನ್ನಲ್ಲ, ಅದು ಅವ್ರವ್ರ ಇಷ್ಟ, ಆಯ್ತಾ. ಆದ್ರೆ ಈ ತುಂಬಾ ಜ್ಯುವೆಲರಿ ಕಲೆಕ್ಷನ್ಸ್ ಆಗಿರ್ಬೋದು, ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಂಡಲ್ಸ್, ಶೂಸ್, ಶೂ, ಸ್ಲಿಪ್ಪರ್ಸ್ಗಳು, ಮ್ಯಾಚಿಂಗ್ದು ಎಲ್ಲ ತಗೊಂಡಿಟ್ಕೊಂಡಿರ್ತಾರೆ. ಅಷ್ಟರಲ್ಲೂ ಕೂಡ ಅವ್ರ ಅಮ್ಮಮ್ಮ ಅಂದ್ರೆ ಬಳಸೋದೆಷ್ಟು ಅಂತ ಯೋಚನೆ ಮಾಡ್ಬೇಕು. ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಾನು ಏನ್ ಹಾಕೊಳ್ಳಿ, ಏನ್ ಬಿಡ್ಲಿ, ಯಾವ್ದು ಹಾಕೊಳ್ಳಿ, ಈ ಕನ್ಫ್ಯೂಷನ್ಸ್ ಅಲ್ಲಿ ನಾನು ಫಂಕ್ಷನ್ಗೆ ಹೋಗೋ ಅಂತ ಹ್ಯಾಪಿನೆಸ್ ಕಳ್ಕೊಂಡ್ಬಿಡ್ತೀನಿ ಅಲ್ವಾ. ಇದೇ ತರ ಎಷ್ಟೊಂದಿದೆ, ಯೋಚನೆ ಮಾಡಿ. ಸೊ ಎಷ್ಟು ಕಡಿಮೆ ವಸ್ತುಗಳಿರುತ್ತೆ ನಮ್ ಸುತ್ತ, ಅಷ್ಟು ನಮ್ಮ ಲೈಫು ಸಿಂಪಲ್ ಆಗಿರುತ್ತೆ. ನಾವು ಈವನ್ ನಮ್ಮ ಮನೆ ಇಂಟೀರಿಯರ್ ವಿಚಾರದಲ್ಲೂ ಕೂಡ ನಾನು ನಮ್ಮ ಮನೇಲಿ ಇಂಟೀರಿಯರ್ ಮಾಡಿಸ್ಬೇಕು ಅಂದಾಗ್ಲೂ ಅದನ್ನೇ ಹೇಳಿದ್ದು, ಬೇಡ, ವೈಟ್ ಅಂಡ್ ಬ್ರೌನ್ ಮನೇಲಿ ಸಾಕು, ಇನ್ನೇನು ಅಲ್ಲ, ಅದನ್ನು ಬೇಕು, ಇದು ಬೇಕು, ಆಮೇಲೆ ಜಿಗಿ ಲೈಟ್ಸು ಇವ್ಯಾವು ಬೇಡ. ಸಿಂಪಲ್ ಆಗಿ ಒಂದು ವೈಟ್ ಕಲರ್ ಗೋಡೆ, ಒಂದು ಬ್ರೌನ್ ಕಲರು ಅದಕ್ಕೆ ಮ್ಯಾಚ್ ಆಗೋ ತರ ಒಂದು ಡೋರು, ಅವೆಲ್ಲ ಬ್ರೌನ್ ಅಲ್ಲಿ ಇದ್ರೆ ಸಾಕು, ಇನ್ನೇನು ಬೇಡ. ಸೊ ಇದು ಯಾಕೆ? ಅದನ್ನ ಕ್ಲೀನ್ ಮಾಡಿ, ಇದನ್ನ ಕ್ಲೀನ್ ಮಾಡಿ, ಅದನ್ನ ತಗೊಂಡ್ ಬಾ, ಇದನ್ನ ತಗೊಂಡ್ ಬಾ, ಅದ್ ಸಾಕಾಗ್ತಿಲ್ಲ, ಇದ್ ಸಾಕಾಗ್ತಾ ಇಲ್ಲ, ಬರೀ ಅದೇ ಜೀವನ ಪರ್ಯಂತ ನಮ್ ಬದುಕಿಗಿಂತ ಜಾಸ್ತಿ ಮನೇಲಿರೋ ಐಟಮ್ಸ್ ನೋಡ್ಕೊಂಡು ಕಾಲ ಕಳಿಬೇಕಾಗುತ್ತೆ. ಎರಡನೇದು ಒಡವೆಗಳು ಅಷ್ಟೇ, ಎಕ್ಸಾಕ್ಟ್ಲಿ ಡೈಲಿ ಯೂಸ್ ಮಾಡಕ್ ಒಂದ್ ಸಿಂಪಲ್, ಅದು ಎಲ್ಲಿ ಚೂಡಿದಾರ್ ಹಾಕೊಂಡು ಎಲ್ಲಾದ್ರೂ ಹೋಗ್ತೀವಿ ಅಂತಂದ್ರೆ ಒಂದ್ ಸಿಂಪಲ್ ಆಗಿ ಎಲ್ಲಾದ್ರೂ ಹೋಗ್ತೀವಿ ಅಂದಾಗ ಬೇಕನ್ಸಿದ್ರೆ ಫಸ್ಟ್ ಆಫ್ ಆಲ್ ಹಾಕಲ್ಲ, ಅನ್ಸಿದ್ರೆ ಬೇಕಾದ್ರೆ ಒಂದ್ ಚಿಕ್ಕ ಚೈನು, ಅದು ನಾನು ಯಾವತ್ತೂ ಹಾಕೇ ಇಲ್ಲ ಅನ್ಕೊಂತೀನಿ, ಬಹಳ ರೇರು. ಸೊ ಅದು ಒಂದು. ಅಂಡ್ ಯಾವ್ದೋ ಮದ್ವೆಗೆ ಹೋಗ್ತೀನಿ ಅಂತ ಅಂದ್ರೆ ನಾನು ಹೇಳೋದಿಷ್ಟೆ, ಇವಾಗ ಏನ್ ಒಂದ್ ಸಿಂಪಲ್ ಒಂದ್ ಚೈನು, ಒಂದ್ ಚಿಕ್ಕ ಚೈನು, 1-2 ಓಲೆ ಅನ್ಕೊಳ್ಳೋಣ, ಸಾಕಲ್ವಾ? ಆಯ್ತು, ಬಳೆ ಬೇಕಾಯ್ತು, 1-2 ಬಳೆ ಆಯ್ತು, ಉಂಗ್ರ ಆಯ್ತು, ಸಾಕು. ಅದು ಬಿಟ್ಟು ಎಷ್ಟು ತುಂಬ್ಕೊಂಡ್ ಇಟ್ಕೊಂಡಿರ್ತೀವಿ. ಅದಕ್ಕೆ ಸಾಲ ಮಾಡಿರ್ತಾರೆ ಎಷ್ಟೋ ಜನ, ಅದನ್ನ ತೀರ್ಸಕ್ ಒದ್ದಾಡ್ತಾ ಇರ್ತಾರೆ, ಚೀಟಿ ಎತ್ಕೊಂಡಿರ್ತಾರೆ, ಅದರಿಂದ ತಂದಿರ್ತಾರೆ, ಮತ್ತೆ ಇನ್ನೆಲ್ಲೋ ಫಂಕ್ಷನ್ಗೆ ಹೋಗ್ತಾರೆ, ಇನ್ಯಾರ್ದೋ ಒಡವೆ ನೋಡ್ತಾರೆ, ಅದನ್ನು ಬೇಕು ಅಂತಾರೆ, ಕೊನೆಗೆ ಮ್ಯಾಚಿಂಗು, ಕಲರು, ಸುಸ್ತಾಗಿ ಹೋಗ್ಬಿಡುತ್ತೆ. ಸೊ ಜೀವನ, ನಾವು ಪರಮಾತ್ಮನ ತಲುಪುವಂತ ಹಾದಿನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನ ಋಷಿ ಮುನಿಗಳು ಅವಾಗಿಂದ ಹೇಳಿದ್ದಾರೆ. ಅದಕ್ಕೆ ಹೇಳೋದು, ಸಿಂಪಲ್ ಬದುಕನ್ನ ನಾವು ಬದುಕೋದಕ್ಕೆ ಸಾಮಾನ್ಯ ವ್ಯಕ್ತಿಗಳ ಕೈಲಿ ಆಗಲ್ಲ. ಅಸಾಮಾನ್ಯ ಮನಸ್ಥಿತಿ ಇರುವಂತವ್ರಿಗೆ ಮಾತ್ರ ಸಿಂಪಲ್ ಬದುಕನ್ನ ಬದುಕೋಕೆ ಸಾಧ್ಯ. ಗಾಂಧೀಜಿಯವ್ರ ಹತ್ರ ಹಣ ಇರ್ಲಿಲ್ಲ, ಆದ್ರೆ ಅವರು ಮಹಾತ್ಮರಾದ್ರು. ಬುದ್ಧ ಹತ್ರ ಹಣ ಇರ್ಲಿಲ್ಲ, ಹಣವೆಲ್ಲ ಬಿಟ್ಟು ಬಂದ್ಮೇಲೆ ಬುದ್ಧ ಆದ್ರು. ಅಂದ್ರೆ ಅವ್ರಿಗೆ ಏನ್ ಬೇಕು, ಏನ್ ಬೇಡ, ಎಷ್ಟು ಬೇಕು, ಎಷ್ಟು ಬೇಡ ಅನ್ನೋದ್ರ ಬಗ್ಗೆ ಗೊತ್ತಿತ್ತು. ಹಾಗಂತ ಅವ್ರ ಹತ್ರ ಇದ್ದಿದ್ದನ್ನ ಅವರು ಸಮಾಜಮುಖಿಗೂ ಕೂಡ ಅವರು ಬಳಸ್ಕೊಂಡ್ರು ಕಾರ್ಯಕ್ರಮ, ಅಂದ್ರೆ ಕೆಲ್ಸಗಳಿಗೆ. ಈಗ ನಾವು ನಮ್ಮ ಲೈಫಲ್ಲಿ ನೋಡ್ಕೊಳ್ಳಿ ಒಂಚೂರು, ನಮ್ಮ ಹತ್ರ ಏನ್ ಎಕ್ಸಸ್ ಆಗಿದೆ ಅಂತ. ಮನಸ್ಸಲ್ಲಿ ವಿಷಯಗಳು, ಮನೆಯಲ್ಲಿ ವಸ್ತುಗಳು, ಎರಡನ್ನೂ ಅಬ್ಸರ್ವ್ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಸಿಂಪಲ್ ಲೈಫ್ ಎಷ್ಟು ಖುಷಿ ಕೊಡುತ್ತೆ, ಸಾಕಲ್ವಾ ಅಂತ. ನೀವು ಕನಸು ಕಾಣೋದನ್ನ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಆ ಕನಸುಗಳು ನಿಮ್ಗೆ ನಿಮ್ಮ ಗುರಿ ಉದ್ದೇಶಕ್ಕೆ ಕನ್ಫ್ಯೂಷನ್ ಆಗ್ಬಾರ್ದು. ತುಂಬಾ ಕಷ್ಟ ಆಗ್ತಿದೆ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ, ಗೊತ್ತಿಲ್ಲ, ಯಾರಿಗೆ ಇಲ್ಲ ಮ್ಯಾಮ್ ನಂಗೆ ಅರ್ಥ ಆಗ್ತಾ ಇದೆ ಅನ್ನೋರು ನನ್ನ ಪ್ರಕಾರ ನಮ್ಮ ಶಾಲೆಯಲ್ಲಿ ಇರೋರ್ಗೆ ಅರ್ಥ ಆಗಬಹುದು ಅನ್ಕೊಂಡಿದೀನಿ, ಗೊತ್ತಿಲ್ಲ ನಂಗೆ. ನೀವು ಡೀಪಾಗಿ ಹೋಗಿ ಅಳವಡಿಸ್ಕೊಂಡಿದ್ರೆ ಈ ಮಾತುಗಳು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ನೂ ನೀವೆಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಅಂದ್ರೆ, ಹೌದು ಮ್ಯಾಮ್ ನಾನು ಈ ವಿಚಾರದಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೆ, ಈಗ ನಂಗೆ ಕ್ಲಾರಿಟಿ ಸಿಕ್ತು ಅಂತ ಕಮೆಂಟ್ ಮಾಡಿ. ಇಲ್ಲ ನಾನು ಬಿಟ್ಟಿದ್ದೀನಿ ಅನ್ನೋದಾದ್ರೆ ಕಮೆಂಟ್ ಮಾಡಿ. ಮುಂಚೆ ಎಷ್ಟು ಕನ್ಫ್ಯೂಷನ್ ಅಲ್ಲಿ ಇತ್ತು, ಇವತ್ತೆಷ್ಟು ಕ್ಲಾರಿಟಿ ಇದೆ ಅಂತ ಕಮೆಂಟ್ ಮಾಡಿ. ಓದ್ದವ್ರಿಗೆ ಅಟ್ಲೀಸ್ಟ್ ಇನ್ನಷ್ಟು ತಿಳ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾಳೆ ಇದರಿಂದ ಆಗೋ ಬೆನಿಫಿಟ್ಸ್ ಎಷ್ಟು ಇದೆ ಅಂತ ನಾಳಿನ ಒಂದು ಎಪಿಸೋಡ್ ಅಲ್ಲಿ ನೋಡೋಣ.
ಮಿನಿಮಲಿಸಮ್ನ ನಾವು ಫಾಲೋ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಥ್ಯಾಂಕ್ ಯು.